ಈ ಬಗ್ಗೆ ಮಾತನಾಡೋದಕ್ಕೆ ಸುಮಲತಾ ಅಂಬರೀಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ವೈಯಕ್ತಿಕ ನಿಂದನೆಗಳು ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತಾ ಇದೆ ಅನಿಸ್ತದೆ ಅಲ್ಲ? ಇದನ್ನ ಅಂದ್ರೆ ಎಕ್ಸ್ಪೆಕ್ಟ್ ಮಾಡದೆ ಹೋದ್ರೆ ನಾವು ಫೂಲ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ರಾಜಕಾರಣ ಚುನಾವಣೆ ಅಂತ ಬಂದಾಗ ಎಲ್ಲಾ ಮರೆತು ಅದನ್ನ ಒಂದು ಯುದ್ಧದ ಒಂದು ಹೋರಾಟ ಅನ್ನೋ ರೀತಿಯಲ್ಲಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನನ್ನಿಂದ ಏನು ಪ್ರತಿಕ್ರಿಯೆ ಅಂತೂ ಬರಲ್ಲ ಬಿಡಿ. ಯಾಕೆಂದ್ರೆ ನಮ್ಗೆ ಅಭ್ಯಾಸ ಆಗಿರೋ ಸಂಸ್ಕಾರ ಅದಲ್ಲ. ಅಂಬರೀಶ್ ಅವರು 25 ವರ್ಷಗಳ ಜೀವನ ರಾಜಕೀಯದಲ್ಲಿ ಇದ್ರೂನು ಸಹ ಅವ್ರು ಯಾವತ್ತೂನು ಒಬ್ರಿಗೆ ಟೀಕೆ ಮಾಡಿ ಅಥವಾ ಕೀಳ್ಮಟ್ಟದ ಒಂದು ಲೆವೆಲ್ಗೆ ಹೊರಗಡೆ ಅವ್ರು ಏನಾದ್ರು ಮಾಡಿದ್ರೆ ಒಂದು ಪಕ್ಷ ಸಹಿಸ್ಕೊಳ್ಬಹುದಾಗಿತ್ತೇನೋ, ಆದ್ರೆ ಒಳಗಿನವರೇ ಈ ರೀತಿ ಟೀಕೆಗಳನ್ನ ಮಾಡ್ತಿದ್ದಾರೆ. ಅದು ರಾಜಕಾರಣಕ್ಕೆ ನೀವು ಎಂಟ್ರಿ ಕೊಡ್ತಾ ಇದ್ದೀರಿ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಇಷ್ಟು ಜನ ಚೆನ್ನಾಗಿದ್ದವರು ಈಗ ಈ ರೀತಿ ಮಾತನಾಡೋದು ಸರಿನಾ? ಸರಿನೋ ತಪ್ಪೋ ಜನಕ್ಕೆ ಬಿಡ್ತೀನಿ ನಾನು. ಇದನ್ನ ಉತ್ತರ ಜನಾನೇ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ನಾನು ಇದನ್ನ ನಮ್ಗೆ ರಾಜಕಾರಣ ಚುನಾವಣೆಗಿಂತ ನಮ್ಗೆ ಸಂಬಂಧಗಳೇ ಮುಖ್ಯ. ಇವತ್ತು ನಾನು ಹೇಳ್ತೀನಿ, ನಮ್ಗೆ ಸಂಬಂಧಗಳೇ ಮುಖ್ಯ. ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ನಾನು ರಾಜಕಾರಣಕ್ಕೆ ಬಂದಿದ್ದು. ನನಗೆ ಅಂಬರೀಶ್ ಅವ್ರಿಗೆ ಒಂದು ಋಣಾನುಬಂಧ ಇತ್ತು ಮಂಡ್ಯದ ಜನರ ಜೊತೆಲಿ. ಆದ್ರಿಂದಾನೇ ನಾನು ಇವತ್ತು ಈ ಒಂದು ಹೆಜ್ಜೆ ತಗೊಂಡಿದ್ದು. ಸೊ ಹಾಗಾಗಿ ರಾಜಕಾರಣ ಅವ್ರಿಗೆ ಬಿಡ್ತೇನೆ ಬಿಡಿ. ನಾವು ಒಳ್ಳೆ ತಂದೆಯಿಂದಾನೇ ಹೋಗೋಣ ಅಂತ ನಾನು ಅಂಬರೀಶ್ ಅವರ ಅಭಿಮಾನಿಗಳಿಗೂ ಇದೇ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಪ್ರಶ್ನೆ, ಈ ಪ್ರಶ್ನೆ ಕೇಳೋದಕ್ಕೆ ನಿಜಕ್ಕೂ ಕೂಡ ನಮಗೂ ಕೂಡ ನೋವಾಗ್ತದೆ. ರೇವಣ್ಣ ಅವ್ರು ಆಡಿರುವಂತಹ ಮಾತು ನಾಡಿನ ಜನತೆ ಕೂಡ ಧಿಕ್ಕರಿಸ್ತಾರೆ. ಈ ಮಾತನ್ನ ಒಂದು ತಿಂಗಳಲ್ಲಿ ಇದೆಲ್ಲ ಬೇಕಿತ್ತಾ, ರಾಜಕೀಯಕ್ಕೆ ಬರ್ಬೇಕಾಗಿತ್ತಾ ಅಂತ ಮಾತನಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ ತಾವು? ಯಾರು ಹೇಳಿದ್ದು? ರೇವಣ್ಣ ಅವ್ರು ಹೇಳಿದ್ದಾರೆ. ನಾನು ಇನ್ಫ್ಯಾಕ್ಟ್ ನಾನು ಜರ್ನಿಲಿ ಇದ್ದೀನಿ ಸದ್ಯಕ್ಕೆ. ಮಂಡ್ಯ ಕಡೆ ಹೋಗ್ತಾ ಇದ್ದೀನಿ ಮೈಸೂರಿಂದ. ನಾನು ಕಾರಲ್ಲಿ ಇದ್ದೀನಿ. ನಾನು ಇದು ಯಾವ್ದನ್ನು ನೋಡಿಲ್ಲ. ಅದನ್ನ ನಾನು ಅಂದ್ರೆ ರೇವಣ್ಣ ಅವರು ಏನ್ ಹೇಳ್ತಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಅಂಬಿ ಅಣ್ಣ ತೀರ್ಕೊಂಡು ಕೇವಲ 1 ತಿಂಗಳಾಗಿದೆ. 1 ತಿಂಗಳಲ್ಲಿ ರಾಜಕೀಯಕ್ಕೆ ಬರ್ಬೇಕಾಗಿತ್ತಾ ಅನ್ನುವಂತಹ ಪ್ರಶ್ನೆ ಹಾಕಿದ್ದಾರೆ ಅವರು. ನೋಡಿ, ನಿಜವಾಗ್ಲೂ ನಾನು ನೋಡೋವರೆಗೂ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಇಷ್ಟ ಪಡಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಇದನ್ನ ನೋಡಿ ಆಮೇಲೆ ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ನನಗ್ ಗೊತ್ತಿಲ್ಲ ಇದು. ಇನ್ನು ನೀವೇ ನನಗೆ ಫಸ್ಟ್ ಹೇಳ್ತಾ ಇದ್ದೀವಿ. ಸೊ ಅದನ್ನ ನೋಡಿದ್ರೆ ನಾನು ಹೇಳ್ತೀನಿ. ಅಂದ್ರೆ ನಿಮ್ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ನಿಮ್ಮನ್ನ ಮತ್ತಷ್ಟು ಕುಗ್ಗಿಸುವಂತಹ ಕೆಲಸಗಳಾಗ್ತಾ ಇದೆ. ನೀವಾಗ್ಲೇ ಹೇಳ್ತಾ ಇದ್ರಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ಬೇಕಾದ್ರೆ ಎಷ್ಟು ಕುಗ್ಗಿಸ್ತಾರೋ ಅಷ್ಟು ನಾನು ಸ್ಟ್ರಾಂಗ್ ಆಗ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ ನೀವೇ. ಸೊ ಇದಕ್ಕೆಲ್ಲ ಒಂದು ಯಾಕೆಂದ್ರೆ ಅಷ್ಟೇ ಶಕ್ತಿ ಜನ ನನ್ನಲ್ಲಿ ತುಂಬ್ತಾ ಇದ್ದಾರೆ. ನೀವು ಭಯ ಬಿಡ್ಬೇಡಿ, ನಾವು ಇದೀವಿ, ನಾವು ಧೈರ್ಯವಾಗಿರಿ, ನಿಮ್ಮ ಹಿಂದೆ ನಾವಿದೀವಿ. ಜನರ ಶಕ್ತಿಗಿಂತ ಇನ್ಯಾವ ಶಕ್ತಿ ಬೇಕು ನಮ್ಗೆ? ಅಲ್ಟಿಮೇಟ್ಲಿ ಈಗ ಚುನಾವಣೆಯಲ್ಲಿ ವೋಟ್ ಹಾಕೋದು ನಾವಲ್ವಲ್ಲ, ನಮ್ಗಿರೋದು 1 ವೋಟು. ಇಡೀ ಜನ ಕಲೆಕ್ಟಿವ್ ಆಗಿ ವೋಟ್ ಮಾಡಿದ್ರೆ ತಾನೇ ನಾವ್ ಗೆಲ್ಲಕ್ ಸಾಧ್ಯ. ಜನರ ಶಕ್ತಿ, ಜನರ ಪ್ರೀತಿ ಇದ್ದಾಗ ನಾನು ಏನಕ್ಕೂ ಹೆದರ್ಕೋಬೇಕಾಗಿಲ್ಲ. ಅಂದ್ರೆ ಈ ರೀತಿ ಟೀಕೆ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ಸುಮಲತಾ ಅವರು ಓಡ್ ಹೋಗ್ತಾರೆ ಅಥವಾ ಅಲ್ಲಿಂದ ಪಲಾಯನ ಮಾಡ್ತಾರೆ ಅಥವಾ ಒಂದ್ ಹೆಜ್ಜೆ ಹಿಂದೆ ಸರಿತಾರೆ ಅನ್ನುವಂತಹ ಉದ್ದೇಶಗಳಿರಬಹುದಾ ಅವ್ರದ್ದು? ನೋಡಿ, ಅವ್ರ ಉದ್ದೇಶ ಏನು ಅನ್ನೋದು ನನಗ್ ಗೊತ್ತಾಗಕ್ ಚಾನ್ಸ್ ಇಲ್ಲ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈ ರೀತಿ ಮಾತಾಡೋದು ತಪ್ಪಾ ಸರಿನಾ ಅಂತ ಅವ್ರು ತಿಳ್ಕೊಬೇಕು. ನಾನ್ ಯಾರು ಅವ್ರಿಗೆ ಹೇಳೋಕೆ? ನನಗೆ ಅಂಬರೀಶ್ ಅವ್ರು ಯಾವತ್ತೂ ಹೇಳೋರು, ದೇವೇಗೌಡರನ್ನ ನಾವು ತಂದೆ ಸ್ಥಾನದಲ್ಲಿ ಇಟ್ಟು ನೋಡಿರೋಂಥವ್ರು. ಆ ಒಂದು ದೃಷ್ಟಿಯಿಂದ ಆ ಒಂದು ಮರ್ಯಾದೆ ಇವತ್ತು ನಮ್ಗಿದೆ. ಸೊ ಇದಕ್ಕೆ ನಾನು ಯಾವುದೇ ಒಂದು ಉತ್ತರ ಕೊಡೋಕೆ ನಾನು ಇಷ್ಟಪಡಲ್ಲ. ಅಲ್ಲ, ನಿಮ್ ಕುಟುಂಬಸ್ಥರೇ ನೆನೆ DC ತಮ್ಮಣ್ಣ ಅವ್ರ ಮಾತುಗಳನ್ನ ಕೇಳಿದ್ರೆ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಯಾಕಂದ್ರೆ ಮನೆಗ್ ಬಂದವ್ರಿಗೆ ಸುಮಲತಾ ಅವರು ಒಂದ್ ಲೋಟ ನೀರು ಕೂಡ ಕೊಟ್ಟಿರ್ಲಿಲ್ಲ ಅಂತ ಮಾತನಾಡಿದ್ರು. ನೋಡಿ, ಈಗ ನಾನು ಅವ್ರನ್ನೂ ಅಷ್ಟು ನಾನು ತಪ್ಪು ಹೇಳಲ್ಲ ಬಿಡಿ. ಅವ್ರಿಗೆ ಪಾರ್ಟಿಯಿಂದ ಮೆಚ್ಚುಗೆ ಬೇಕಾಗಿದೆ. ಸೊ ಆ ರೀತಿಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಬಿಡಿ. ಅವ್ರವ್ರದ್ದು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನನ್ಗೇನ್ ಬೇಜಾರಿಲ್ಲ. ಸೊ ಇವತ್ತು ಮಂಡ್ಯದಲ್ಲಿ ಭೇಟಿ ಕೊಡ್ತಿದ್ದೀರಿ. ಸೊ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೆಕ್ಸ್ಟ್? ನಿಮ್ಮ ಕಾರ್ಯಕರ್ತರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಆಗಿ ನಿಂತ್ಕೊಳ್ತಾ ಇದ್ದಾರೆ? ಕಾರ್ಯಕರ್ತರಾಗ್ಲಿ, ಅಭಿಮಾನಿಗಳಾಗ್ಲಿ ಒಂದು
100% ಅಲ್ಲ 1000% ನಿಮ್ ಜೊತೆಲಿ ಇದೀವಿ ಅನ್ನೋಂಥ ಧೈರ್ಯದ ಮಾತುಗಳು ನನಗೆ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ನಾನು ಇಲ್ಲ ಅಂದ್ರೆ ನನ್ಗೆ ಈ ಮಟ್ಟಿಗೆ ಸಾಹಸ ಮಾಡೋಕೆ ನಾನು ಯಾರು, ನನ್ಗೆ ಯಾರಿದ್ದಾರೆ? ಯಾರು ಇಲ್ಲ. ಈಗ ಅಂಬರೀಷ್ ಅವರಿದ್ದಾಗ ಒಂದು ಶಕ್ತಿ ಅದು. ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡವ್ರಲ್ಲ, ಈ ದಿಕ್ಕಿಗೆ ನೋಡಿದವರೆಲ್ಲ, ರಾಜಕಾರಣಕ್ಕೆ ಬರ್ಬೇಕು ಅಂತ ಯೋಚನೆ ಮಾಡಿದವರಲ್ಲ. ಯಾವತ್ತೂ ಅವ್ರು ಸ್ವಾರ್ಥ ರಾಜಕಾರಣನೂ ಮಾಡಿಲ್ಲ, ದ್ವೇಷದ ರಾಜಕಾರಣನೂ ಮಾಡಿಲ್ಲ. ಈಗ ನಾನು ಬಂದಿದ್ದ ಕಾರಣನೇ ಜನರನ್ನ ನಂಬ್ಕೊಂಡು ಅವರು, ನಾನು ಇಲ್ಲಿಗೆ ಬರ್ಬೇಕು ಅನ್ನೋ ಆಸೆ ಅವ್ರದ್ದಾಗಿತ್ತು, ನಂದಾಗಿರ್ಲಿಲ್ಲ. ನಾನಿಲ್ಲಿ ಯಾರಿಗೂ ಸವಾಲ್ ಹಾಕೋಕ್ ಬಂದಿಲ್ಲ, ಯಾರನ್ನು ವಿರೋಧ ಮಾಡ್ಕೊಳಕ್ ಬಂದಿಲ್ಲ. ನಮ್ಗೆಲ್ಲಾರು ಆತ್ಮೀಯರೇ, ಸ್ನೇಹಿತರೇ ಇದ್ದವರು ಎಲ್ಲಾರುನು. ಈಗ್ಲೂ ನನ್ ಮೈಂಡ್ ಅಲ್ಲಿ ಅದೇ ತರ ಇದೆ. ನನಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ, ಯಾರ ಬಗ್ಗೆನೂ ಸವಾಲು ಇಲ್ಲ. ಅಲ್ಲ, ನೀವು ಈ ಸಂದರ್ಭದಲ್ಲಿ ಒಂಟಿ ಅಂತ ಹೇಳೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಮಂಡ್ಯದ ಜನತೆಯ ಪ್ರೀತಿ, ಅವರೆಲ್ಲರೂ ಕೂಡ ನಿಮ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರೇ ಒಂದ್ ರೀತಿ ಶಕ್ತಿ ಅನ್ಸುತ್ತೆ. ಹೌದು, ನನಗೆ ಆ ಧೈರ್ಯ ತುಂಬಿದ್ದೇ ಆ ಜನ. ಮತ್ತೆ ಆ ಜನ ನನ್ನನ್ನು ಕೇಳಿದಾಗ ನಾನು ಅವ್ರ ಜೊತೆಲಿ ಇರ್ಲೇಬೇಕಲ್ವಾ, ಅದ್ ನನ್ ಕರ್ತವ್ಯ. ಹಾಗೆ ಮೇಡಮ್, ನಿನ್ನೆ ಬಿಜೆಪಿ ಮುಖಂಡರ ಮನೆಗೆ ತಾವು ತೆರಳಿದ್ರಿ, ಮಾತುಕತೆ ಸಮಾಲೋಚನೆ ಕೂಡ ನಡೆಸಿದ್ರಿ. ಏನಾಯ್ತು ಆಕ್ಚುಲಿ? ಅಲ್ಲ, ಬಿಜೆಪಿ ಮುಖಂಡರು ಅನ್ನೋದಕ್ಕಿಂತ somebody who we respect a lot, ಅವರ ಒಪಿನಿಯನ್ಸ್, ಅವ್ರ ಮಂಡ್ಯದ ಪ್ರಾಬ್ಲಮ್ಸ್ ಏನಿದೆ ಅದರ ಒಂದು ಡೀಪ್ ಆಗಿ ಒಂದಷ್ಟು ಅಡ್ವೈಸ್ ಕೊಟ್ಟಿದ್ರು. ಅದ್ರ ಬಗ್ಗೆ ಪೊಲಿಟಿಕಲಿ ನಾವೇನ್ ಡಿಸ್ಕಸ್ ಮಾಡಿಲ್ಲ. he was giving some suggestions. ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೋಸ್ಕರ ಯಾರ್ಯಾರು ಏನ್ ಮಾಡಿದ್ರು, ಇನ್ನೇನ್ ಮಾಡ್ಬೇಕಾಗಿದೆ, ಅದರಂತೆ ನೀವು ಮಾಡಿದ್ರೆ ಅದು ಒಳ್ಳೇದಾಗತ್ತೆ, ಜನಕ್ಕೆ ಸರ್ವಿಸ್ ಮಾಡ್ದಂಗಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಅಡ್ವೈಸ್ ಕೊಟ್ರು ಅವ್ರು ಅಷ್ಟೇ. ಓಕೆ, ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಬಿಜೆಪಿಗೆ ಹೋಗ್ತೀರಿ ಅನ್ನುವಂತಹ ಟಾಕ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಈ ಪ್ರಶ್ನೆ ಕೇಳಿದೆ. ಅಲ್ಲ, ನಾನು ಒಂದಷ್ಟು ಸ್ಟೇಟ್ಮೆಂಟ್ಸ್ ನ ಟಿವಿಲಿ ನೋಡಿ